ಹಾಯ್, ನಮಸ್ಕಾರ ನನ್ನ ಪ್ರೀತಿಯ ಕುಟುಂಬಕ್ಕೆ. ವೆಲ್ಕಮ್ ಟು ಸೂಜಾ ವ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನೋಡ್ರಿ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀನಿ. ಸ್ವಲ್ಪ ದಿನ ವ್ಲಾಗ್ ಮಾಡೋಣ ಅಂತ. ನೀವು ಯಾರಾದರೂ ಕಮೆಂಟ್ ಹಾಕಿದ್ರೆ ನಿಮ್ಮ ಪರಿಹಾರದ ಬಗ್ಗೆ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿವರೆಗೂ ನಾನು ದಿನಚರಿ ಬ್ಲಾಗ್ಗಳನ್ನ ಹಾಕ್ತಾ ಇರ್ತೀನಿ, ನೋಡಿ ಸಪೋರ್ಟ್ ಮಾಡ್ತಾರೆ. ಇವತ್ತು ಯಾಕೆ ಇಷ್ಟು ಬೆಳಗ್ಗೆನ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಅಂತ ನೋಡ್ರಿ. ಇನ್ನೂ ಕತ್ಲೈತಿ, ಎಲ್ಲರೂ ಮುಕ್ಕೊಂಡಾರ. ನಾನೇ ಜಲ್ದಿ ಎದ್ದೀನಿ. ಎಷ್ಟಂದ್ರೆ 5ಕ್ಕೆ ಎದ್ದೀನಿ. ಈಗ 5:15 ಎಲ್ಲ ಗೊತ್ತು. ಎದ್ದು ಏನು ಕೆಲಸ ಮಾಡತ್ತೀನಿ ನೋಡ್ರಿ ಟೈಮು 5:15 ಆಗತ್ತದ. 5ಕ್ಕೆ ಎದ್ದು ನಾನು ಕೆಲಸ ಇದು ಮಾಡತ್ತೀನಿ ನೋಡ್ರಿ. ಈಗ ಸ್ವಲ್ಪ ಅಕ್ಕಿ ಹಿಟ್ಟು ರುಬ್ಬಿಟ್ಟಿನಿ, ಇನ್ನೂ ಸ್ವಲ್ಪ ಅಕ್ಕಿ ರುಬ್ಬೋದೈತಿ. ನಾನು ಯಾವಾಗಲೂ ಅನ್ನ ಹಾಕಿ ರುಬ್ತೀನಿ. ಜಾಸ್ತಿ ಅನ್ನ ಹಾಕೋದಕ್ಕಿಂತ ಅವಲಕ್ಕಿ ಹಾಕ್ತೀನಿ, ಯಾಕಂದ್ರೆ ಅನ್ನ ಹಾಕಿ ಜಾಸ್ತಿ ರುಬ್ಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಯಾವಾಗ ಒಂದೊಂದು ಟೈಮ್ ಅನ್ನ ಹಾಕಿ ರುಬ್ತಿರ್ತೀನಿ. ಈಗ ಅಕ್ಕಿನ ರುಬ್ಕೊಳತ್ತೀನಿ ರೀ. ಸಂಜೆ ಮಣ್ಣೆ ರುಬ್ಬಿಡಬೇಕಾಗಿತ್ತು, ನೆನೆಸೋದು ಮರ್ತೋಗಿತ್ತು. ಮತ್ತೇನದ ರಾತ್ರಿ ನೆನೆಸಿಟ್ಟಿದ್ದೆ. ಈಗ ಮುಂಜಾನೆ 5ಕ್ಕೆ ಹಿಂಗೆ 5:15 ರುಬ್ಬಿಟ್ರೆ ನಮ್ಮ 8-8:15 ಅಷ್ಟಕ್ಕೆ ಹಿಟ್ಟು ರೆಡಿ ಆಗ್ತದೆ ರೀ. ಒಂದು 2-3 ಅವರ್ ನೆಂದು ಸಾಕು, ದೋಸೆ ಪಡ್ಡು ಮಾಡ್ಕೋಬೋದು. ಯಾಕಿಷ್ಟ ಮಾಡಲೇಬೇಕೇನು ಅಂತ ಅನ್ಕೋಬೋದು. ಹೌದ್ರಿ, ಮಾಡಲೇಬೇಕು. ಯಾಕಂದ್ರೆ ಊರಿಂದ ನಮ್ಮ ಅಣ್ಣ ಬರೋ ಹತ್ತಿರ ಅವಲಕ್ಕಿ ಉಪ್ಪಿಟ್ಟ ತಿನ್ನಲ್ಲ ಅಷ್ಟೊಂದು. ಸ್ವಲ್ಪ ಇದು ಆದ್ರೆ ಒಂಚೂರು ತಿಂತಾನೆ, ಯಾಕಂದ್ರೆ ಅವ್ರಿಗೆ ಊಟ ಮಾಡಿ ಜಾಸ್ತಿ ರೂಢಿ, ಊಟ ಮಾಡೋದೇ ಜಾಸ್ತಿ ರೂಢಿ. ನಾಷ್ಟ ಆದ್ರೆ ಸ್ವಲ್ಪ ಈ ರೀತಿ ಇದ್ರೆ ತಿಂತಾನೆ. ಹಾಗಾಗಿ ನಮ್ಮ ಅಣ್ಣ ಬರತ್ತನ ಊರಿಂದ ನೋಡೋಣ್ರಿ ಅಂತ ಏನೆಲ್ಲ ತೊಗೊಂಬರ್ತಾನ, ಏನೇನು ಥರ ಆತಾನ ಅಂಥೇಳಿ. ಇವ್ರದ್ದೇನ ನೋಡ್ರಿ ನಿದ್ದೆ ನಡೆದೈತು ಅಷ್ಟು ಮಂದಿದು. ಹೊರಗೆ ಮುಕ್ಕೋತೀವ್ರೆಲ್ಲ, ತಣ್ಣಗೆ ಹಾಳಿರ್ತದೆ ಬ್ಯಾಸ್ಗೆಲ್ಲ. ಹಂಗಾಗಿ ಇಲ್ಲಿ ಸಿದ್ಧಾರ್ಥ ಮುಕ್ಕೊಂಡನ, ಇಲ್ಲಿ ಭಾಗ್ಯ, ಪ್ರತೀಕ್ಷಾ, ಪ್ರಿಯ ಎಲ್ಲರೂ ಮುಕ್ಕೊಂಡ್ರ. ಈ ಥರ ಗುಡಿಸಲು ಥರ ಐತ್ರಿ ಇದು, ಮಂಚದಾನೆ. ಇದನ್ನ ಹಾಕ್ಕೊಂಡು ಮುಕ್ಕೋತೀವಿ. ಸೊಳ್ಳೆ ಏನೋ ಕಚ್ಚಲ್ಲ. ಬಾಂಡೆ ಎಲ್ಲ ರಾತ್ರಿನೇ ತಿಕ್ಕಿಟ್ಟು ಮುಕ್ಕೊಂಡಿದೆ. ಗ್ಯಾಸಿನ ಕಟ್ಟಿ ತುಂಬ ಇಷ್ಟು ಇದ್ದೇ ಇರ್ತಾವೆ, ಯಾಕಂದ್ರೆ ಗ್ಯಾಸಿನ ಕಟ್ಟಿ ಸಣ್ಣದು ಇರೋದ್ರಿಂದ ಕೆಲವೊಂದು ಹಾಗೆ ಇಟ್ಟು ಮುಕ್ಕೊಂಡಿರ್ತಾರೆ ರಾತ್ರಿ. ನೋಡಿರಿ, ನಿನ್ನೆ ಹನಿ ಬಂದಿದ್ದ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ಅವ್ನು ಬಂದಿದ್ದ ಅಷ್ಟೇ. ನಾವು ನಿನ್ನೆ ಯಾವುದೂ ವಿಡಿಯೋ ಮಾಡಿರಲಿಲ್ಲ, ಹಾಗಾಗಿ ಅವನು ಏನು ವಿಡಿಯೋ ತೊಗೊಳಕ್ಕೆ ಹೋಗಲಿಲ್ಲ. ಖುಷಿ ಆಯಿತು ಅವನು ಬಂದು ಹೋಗಿದ್ದು, ನಿನ್ನೆ ಬಂದಿದ್ದು. ಹಾಗೆ ಮತ್ತೇನದ ಬಾರಪ್ಪ ಅಂತ ಹೇಳ್ತೀನಿ. ಅವಾಗವಾಗ ಅವನು ಡ್ಯೂಟಿ ಮೇಲೆ ಬ್ಯುಸಿ ಇರ್ತಾನೆ ರೀ, ಬರೋದೇ ಇಲ್ಲ. ಓಕೆ ರೀ, ಇದಿಟ್ಟು ಹಿಟ್ಟು ರುಬ್ಬಿ ಮಸ್ತ್ ಸಿಗ್ತೀನಿ ನೋಡಿರಿ. ಹಿಟ್ಟು ರುಬ್ಬಿಟ್ಟ. ನೀವು ಏನಾದರೂ ಈ ಥರ ದಿಢೀರಾಗಿ ದೋಸೆ ಮಾಡಬೇಕು ಅಥವಾ ಪಡ್ಡು ಮಾಡಬೇಕು ಅಂತ ಅಂದ್ಕೊಂಡ್ರಂದ್ರೆ ಹಿಟ್ಟು ಒಂದು 5:30, 6 ಈ ರೀತಿ 5 ಗಂಟೆಗೆ ಬೆಳಗ್ಗಿನ ಜಾವ ನೀವು ಯಾವ ಟೈಮ್ ಮಾಡ್ತೀರಿ. 8 ಗಂಟೆಗೆ ಹಂಗೆ ಮಾಡ್ತೀನಿ ಅಂತಂದ್ರೆ 5 ಗಂಟೆಗೆ ರುಬ್ಬಿಡ್ರಿ, ಅಥವಾ 7 ಗಂಟೆಗೆಲ್ಲ ಮಾಡ್ತೀರಂದ್ರೆ 4:15 ಹಿಂಗೆ ರುಬ್ಬಿಡ್ರಿ. ಒಂದು ಒಟ್ಟು 1.5 ತಾಸು ಅಥವಾ 2 ತಾಸು ನೆನಿಬೇಕು ಹಿಟ್ಟು. ಅಷ್ಟು ನೆಂದ್ರೆ ಸಾಕ್ರೆ ಸೂಪರಾಗಿ ಪಡ್ಡು ದೋಸೆ 2 ಬರ್ತಾವೆ. ಮತ್ತು ಹಿಟ್ಟು ರುಬ್ಬಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಸೋಡಾ ಪುಡಿ ಜಾಸ್ತಿ ಹಾಕ್ಬಾರ್ದು, ಒಂದು ಚಿಟಿಕೆ ಅಷ್ಟು ಸೋಡಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಈ ರೀತಿ ನೀವು ರುಬ್ಬಿ ಮುಚ್ಚಿಟ್ರಪ್ಪ ಅಂದ್ರೆ 1-2 ತಾಸು ನೆನೀತಂದ್ರೆ ಹಿಟ್ಟು ನಿಮ್ಗೆ ದೋಸೆಗೆ ಮತ್ತು ಪಡ್ಡಿಗೆ 2ಕ್ಕೂ ರೆಡಿ ಆಗ್ತದೆ. ಇನ್ನು ಒಳಗೆ ಕಸ ಹುಡ್ಕೊಂಡಿಲ್ರಿ, ಇದೆಲ್ಲ ಕಸ ಅದೆಲ್ಲ ಹುಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಗ್ಯಾಸ್ ಕಟ್ಟಿ ಕಡೆ ಏನು ಕೆಲಸ ಇಲ್ಲ, ಮನೆ ಇಟ್ಟು ಕಸ ಹುಡ್ಕೊಂಡು ಇದನ್ನು ಒರೆಸ್ಕೊಂಡ್ರೆ ಮುಗೀತು ನೋಡ್ರಿ. ಮತ್ತು ಇದಿಷ್ಟೆಲ್ಲ ಮಾಡಿ ಸಿಗ್ತೀನಿ ಅಂತ ನೋಡ್ರಿ. ಜಳಕ ಮಾಡ್ಕೊಂಡು ಬಂದು ಇನ್ನು ಮುಂದಿನ ಕೆಲಸಗಳನ್ನ ಮಾಡ್ಕೋಬೇಕು. ಎಲ್ಲ ಕೆಲಸ ಮುಗೀತು, ಬೆಳಗಿನ ಏನು ಕೆಲಸ ಆಯಿತು ಎಲ್ಲ ಮಾಡಿಕೊಂಡು ಜಳಕ ಎಲ್ಲ ಮಾಡಿ ಆಯಿತು. ಇವರೆಲ್ಲ ಈಗ ಎದ್ದು ಕೂತಾರಿನ ಎಲ್ಲಿದ್ದಾರೆ ಎಲ್ಲರೂ ನೋಡ್ರಿ. ಒಬ್ಬೊಬ್ರು ಎದ್ದೆದ್ದು ಮುಕ್ಕೋತಾರೆ, ಇನ್ನು ಇವ್ರು ಎದ್ದೆದ್ದು ಮುಕ್ಕೋತಾರೆ. ಅವ್ರದ್ದು ಜಳಕ ಆಗೈತಿ. ಇವ್ರಿನ್ನ ಇಲ್ಲಿ ಅದು ಬೂಸ್ ಮಾರಲೆ ಕೂತಾರು. ಹಾಂ, ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಎದ್ದು ದಡ್ಡ ಮಾರ್ನಿಂಗ್. ತಲೆ ಇಕ್ಕೊಂಡು ರೆಡಿ ಆಗೋದಾ ತಾನು ಕೂಲ್ಲ. ಕುಮ್ಮಿ ಜಾಕಕ್ಕೆ ಹೋಗ್ಯಾನ್ರಿ. ತೆಗೀರಿ ಪಟ ಆಸೆ ತೆಗೀರಿ, ನಾಷ್ಟ ರೆಡಿ ಮಾಡೋದು ಜಲ್ದಿ. ಎದ್ದಾಡ್ರಿ, ಬಡ ಬ್ರಷ್ ಮಾಡಿರಿ, ಜಾಕ ಮಾಡಿರಿ, ಜಲ್ದಿ ತೆಗೀರಿ. ಹಾಸಿಗೆ ಎಲ್ಲ ನೋಡ್ರಿ. ಪಿಯ ಬೀಸಣ್ಕಿ ಮಾಡ್ಯ. ಬೀಸಣ್ಕಿ ಅಂದ್ರೆ ಬ್ಯಾಸ್ಗೆ ದಿನದಾಗ ಅವಾಗ ಗಾಳಿ ಹಾಕೋತಿದ್ರಲ್ರಿ, ಬೀಸಣ್ಕಿ ಮಾಡ್ಯ ಪಿಯ. ಹಿಡಿ ನೀನು ಬೀಸಣ್ಕಿ, ನಿಮ್ಮ ಮಾಯ ಮುತ್ತೆ ಹೋಗಿದ್ದು ಗಾಳಿ ಹಾಕೂರ. ಇಲ್ಲಿ ಹಾಲು ಕಾಯ್ಸಕ್ಕಿಟ್ಟೀನಿ, ಚಹಾ ರೆಡಿ ಮಾಡೀನಿ ರೀ, ಚಹಾ ಕೂಡ ಹತ್ತೀನಿ.
ಮತ್ತು ಒಡಕ್ಕೆ ಚಹಾ ಅನ್ಕೋಬೇಡ್ರಿ. ನನಗೆ ಕೆನೆ ಬತ್ತಂದ್ರೆ ಕೆನೆ ಹಾಕ್ಕೊಂಡು ಚಹಾ ಕುಡಿ ಚಟ. ಈ ರೀತಿ ಕೆನೆ ಹಾಕ್ತೀನಿ, ಕೆನೆ ಹಾಕ್ಕೊಂಡು ಚಹಾ ಕುಡಿತೀನಿ. ಮಸ್ತ್ ಹತ್ತೈತಿ, ಟೇಸ್ಟು ಸೂಪರಾಗಿರ್ತೈತಿ ನೋಡ್ರಿ. ಈ ಪಲ್ಯಕ್ಕೆ ಹೆಸ್ರು ಕಾಳು ಶೇಂಗಾ ಕಾಳು ಎರಡು ನೆನೆಕಿನಿ, ಅದು ಒಂಥರ ಪಲ್ಯ ಮಾಡೋದು. ಇವತ್ತು ಇವರು ಊರಿಗೆ ಹೋಗ್ತಾರೆ. ಇವತ್ತು ಲಾಸ್ಟ್ ಡೇ ಇವ್ರದ್ದು ಬೆಂಗಳೂರಲ್ಲಿ ಇರೋದು. ಅದಕ್ಕೆ ಪಿಯ ಇವತ್ತು ಜಲ್ದಿ ಎದ್ದು ಜಳಕ ಮಾಡಿ ರೆಡಿ ಆಗ್ಯ. ದೋಸೆ ರೆಡಿ ಆಗತ್ತವು. ದೋಸೆಗೆ ರೆಡಿ ಮಾಡೀನಿ. ಚಟ್ನಿಗೆ ಏನಾದ್ರು ಶೇಂಗಾ ಹುರ್ಕೊಳತ್ತೀನಿ. ಚಂಜಿ ಮಾಡಿ ತರಕಾರಿ ಸಾರು ಮಾಡಿದೆ, ಎಲ್ಲ ತರಕಾರಿ ಹಾಕಿ ಗಟ್ಟಿಯಾಗಿ ಚಂದ ಹತ್ತಿತ್ತು. ಅದ್ರಾಗ ಚಂಜಿ ಮಾಡಿ ತರಕಾರಿ ಸಾರು ಜೊತೆಗೆ ದೋಸೆ ತಿಂದ್ರೆ ಭಾರಿ ಮಸ್ತ್ ಇರ್ತಾವ. ಹಾಗಾಗಿ ಅದನ್ನ ಹಾಕಿಕೊಟ್ಟೇನಿ. ಸಿದ್ಧಾರ್ಥ ತಿಂದು ಈಗ ಕಾಲೇಜ್ಗೆ ರೆಡಿ ಆಗಲತ್ತಾನ ಹೊಲಕ್ಕೆ. ಇವರಿಬ್ಬರದ ನಡೆದ ನೋಡ್ರಿ. ಒಮ್ಮೆಂದು ಪ್ರತೀಕ್ಷಾ ಸಿದ್ಧಾರ್ಥ ತರಕಾರಿ ಸಾರು ಭಾರಿ ಮಸ್ತ್ ಇರ್ತದೆ. ನೈಟ್ ಸಾಂಬಾರು ದೋಸೆಗೆ ಬೆಸ್ಟ್. ಎಲ್ಲ ತರಕಾರಿ ಮಾಡಿದ್ರೆ ಪಿಯ ಅಲ್ಲಿಲ್ಲ ಇಲ್ಲ, ಪ್ರತೀಕ್ಷನ್ ಜಳಕ್ಕಾಗಿಲ್ಲ, ಭಾಗ್ಯನ ಜಳಕ್ಕಾಗಿಲ್ಲ. ನಮ್ಮ ಅಣ್ಣ ಬಂದ ಬರೋ ಮುಂದೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಏನು ತೊಗೊಂಬಂದ ನೋಡ್ರಿ. ಇಲ್ಲಿ ಶೇಂಗಾ ತೊಗೊಂಬಂದಾನ 1 ಚೀಲ. ಹಾಗೆ ಮತ್ತು ಇಷ್ಟು ಮೈನ್ಕೆ ತೊಗೊಂಬಂದಾರ. ಶೇಂಗಾ ರೀ ಹೊಲ್ದಾಗ ಬೆಳೆದಿದ್ದು ಶೇಂಗಾ ತಂದಾರ. ಇಲ್ಲಿಂದ ಮೈನ್ಕೆ ಚೀಲ ಕಟ್ ಆಗ್ಯದ, ಹರಿದಾರ ಕಟ್ ಮಾಡಿ ತೊಗೊಂಡ್ರ ಮೈನ್ಕೆ. ಈ ಜಂಪರ್ ಹೊಲ್ಲಕ್ಕೆ ಇದು ಅದಕ್ಕೆ ನೋಡ್ರಿ ಮೈನ್ಕೆ ಎಷ್ಟು ಮೈನ್ಕೆ ತಂದ ನೋಡ್ರಿ. ಎಲ್ಲ ಹೊರ ತೆಗಿಯಾಕತ್ಲು ಭಾಗ್ಯ ಮೈನ್ಕೆ. ಎಷ್ಟು ತೊಗೊಂಡು ಮೈನ್ಕೆ ಅದ. ತವ್ರ ಮನೆಯಿಂದ ಬಂದಿದ್ದು ಒಂದು ಖುಷಿ ಅಲ್ರಿ. ಹೆಣ್ಮಕ್ಳಿಗೆ ಏನೇ ತರಲಿ ತವ್ರ ಮನೆಯಿಂದ ಖುಷಿ. ನಮಗೆ ಮೇನ್ ಶೇಂಗಾ ಭಾಳ ಇಂಪಾರ್ಟೆಂಟ್ ಆಗಿತ್ತು. ನಮ್ಗೆ ಕೊಂಡು ತರೋದು ಭಾಳ ತ್ರಾಸ ಆಗತ್ತೈತೆ. ಶೇಂಗಾ 200 ರೂಪಾಯಿ ಕೆಜಿ ಆಗ್ಯಾವ್ರಿ ಇಲ್ಲಿ ಶೇಂಗಾ. ಭಾಗ್ಯ ಹೋಗೋಟಿಗೆ ಒಟ್ಟು ಶೇಂಗಾ ಓಡಿಸ್ಕೊಂಡ್ಬಿಡ್ಬೇಕ್ರಿ. ಈಗ ಹಾಸ್ಟೆಲ್ಗೆ ಹೋಗಿ ಬಿಡಿದ್ರೆ ಶೇಂಗಾ ದಿನ ಕುಂತು ಓಡೋದು ಕಾಳು ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅಕ್ಕಿ ಒಳಗೆ ಬರೋದ್ರೆ ಸಿದ್ಧಾರ್ಥನ ತಿಂದು ಖಾಲಿ ಮಾಡಿಬಿಡ್ತೀವಿ. ಹಣ್ಣಾಗಿಲ್ಲ ತಳಗ ಹಣ್ಣು ಆತವ ಇನ್ನೊಂದು 2 ದಿನದ ನೋಡ್ರಿ. ದೋಸೆ ರೆಡಿ ಆಗತ್ತ. ಅವರಿಗೂ ಮನಾರ ಅದಾವ ಅಲ್ಲಿ ಹೊಲ್ದಾಗಿನ. ಎಷ್ಟು ತಿಂದು ಖಾಲಿ ಮಾಡ್ತೇವೆ ಬಗ್ಗೆ? ಖಾಲಿ ಒಂದು ಚಿಪ್ಪು ಬಿಡಲ್ರಿ. ಖಾಲಿ ಒಂದು ಚಿಪ್ಪು ಬಿಡ್ಬೇಡ, ಎಲ್ಲ ತಿಂದು ಊಟ ಮಾಡು. ನಮ್ಮ ಅಕ್ಕ ಆರ್ಡರ್ ಮಾಡಿದ್ರಿ ಬಂದು ನೋಡ್ರಿ. ನೋಡ್ರಿ ಬಂದೈತಿ ಏನದ ನೋಡಿ. ನಮ್ಮ ಅಕ್ಕ ಇದು ಆರ್ಡರ್ ಮಾಡ್ಯಾರ 3 ನೋವಾಕ್ರಿ. ಇದೊಂದು ಪ್ಯಾಕೆಟ್ ಕೊಡ್ತಾರೆ ನೋಡಿ. ನೋಡಿ ಸರಿ ಅದೇ ತೆಗಿ ಕಟ್ ಕಟ್ ಮಾಡಿ. ಅದು ಹಿಡ್ಕೊಳ್ಳೋ ಶಕ್ತಿ ಇಲ್ಲಲ್ಲ ಹೇಳು. ನೋಡ್ರಿ ಬಾಡಿ ಲೋಷನ್ ಚಳಿಗಾಲದಾಗ, ಬೇಸಿಗೆಗಾಲದಾಗ, ಮಳೆಗಾಲದಾಗ ಯೂಸ್ ಮಾಡ್ಬೋದು. ಹಿಡ್ಕೊ. ಇಂಥವೇ 3 ಏನಂತ ತೆಗಿತಾನ ಚಿಚಲ ಅದು ಎದುರ್ತದ. ಚಳಿಗಾಲದಾಗ ಮಳೆಗಾಲದಾಗ ಬಾಡಿ ಲೋಷನ್ ನೋಡ್ರಿ. ಇಷ್ಟೊತ್ತು ಅಡುಗೆ ಇತ್ತು, ಇನ್ನೂ ಮುಗ್ದಿಲ್ಲ, ಇನ್ನೂ ಅರ್ಧ ಆಗೈತಿ, ಇನ್ನೂ ಐತಿ. ಯಾಕಂದ್ರೆ ಹಣ್ಣು ಬಂದಾಗ ಸ್ವಲ್ಪ ಸ್ಪೆಷಲಾಗಿ ಅಡುಗೆ ಮಾಡಲೇಬೇಕಾಗ್ತದೆ. ಹಾಗಾಗಿಬಿಟ್ಟು ಭಾಳ ಏನು ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪ ಅಷ್ಟೇ. ಈ ಸದ್ಯಕ್ಕೆ ಬೆಳಗ್ಗೆ ನಾವು ಬಂದಾಗ ನಾಷ್ಟ ಎಲ್ಲ ಮಾಡಿದ್ವಿ. ವಿಡಿಯೋ ಮಾಡ್ಬೇಕಂದ್ರೆ ಬೇಡ ಅಂದ್ರೆ ಅವ್ನಿಗೆ ವಿಡಿಯೋದಾಗ ಬರೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ವಿಡಿಯೋ ಏನು ತೊಗೊಂಡಿಲ್ಲ. ಹೋಗೋ ಮುಂದೆ ನೋಡ್ತೀನಿ ಅಂತ. ಅಡುಗೆ ಚಪಾತಿ ಮಾಡೀನಿ, ಪಾಯಸ ಮಾಡೀನಿ, ಪಲಾವ್ ಮಾಡೋಕೆ ಇಟ್ಟೀನಿ. ಈ ಕಡೆ ಬ್ಯಾಳೆ ಕುದಿಯೋಕೆ ಇಟ್ಟೀನಿ. ಇನ್ನೂ ನಡಾತದೆ. ಇಲ್ಲಿ ಬ್ಯಾಳೆ ಕುದಿಸಿಟ್ಟೀನಿ. ಇದು ಏನಪ್ಪ ಅಂದ್ರೆ ಹೆಸರು ಕಾಳು ನೆನೆಸಿದ್ನಲ್ಲ, ಹೆಸರು ಕಾಳು ಕುದಿಯೋಕೆ ಇಟ್ಟೀನಿ. ಇಲ್ಲಿ ಬ್ಯಾಳೆ ಕುದಿಸಿಟ್ಟೀನಿ. ಒಂದು ಕಡೆ ಪಲಾವ್ ಮಾಡೋಕ್ಕಿಟ್ಟೀನಿ. ಚಪಾತಿ ರೆಡಿ ಆಗೈತಿ. ಇನ್ನೂ ಬಿಟ್ಟಿರ್ತೀನಿ. ಸಿದ್ಧಾರ್ಥ ಬಂದ ಮೇಲೆ ಬಿಸಿ ಚಪಾತಿ ಮಾಡಿಕೊಟ್ರೈತೆ ಅಂತ ಹೇಳಿ ನೋಡ್ರಿ. ಇಷ್ಟೆಲ್ಲ ಇಟ್ಕೊಂಡು ಕೂತೀನಿ. ನಾ ಈ ತಳ ಪಾಯಸ ಮಾಡಿರ್ತೀನಿ. ಚಂದಿಲ್ಲ ಕೆಲಸ. ಇಲ್ಲಿ ಪಲಾವ್ ಮಾಡೋಕ್ಕಿಟ್ಟೀನಿ ನೋಡ್ರಿ. ಮಸ್ತ್ ಪಲಾವ್ ರೆಡಿ ಆಗತೈತಿ. ಈ ಕಡೆ ಸಾರು ಒಗ್ಗರಣೆ ಮಾಡ್ಬೇಕಂತ ಇಲ್ಲಿ ಬೊಗೋಣ ಇಟ್ಕೊತೀನಿ. ಇನ್ನು ಇಷ್ಟೆಲ್ಲ ಹರಡ್ಕೊಂಡು ಕೂತೀವಿ. ಇದೆಲ್ಲ ಕ್ಲೀನ್ ಮಾಡ್ಬೇಕು. ಬಾಂಡೆ ಅಷ್ಟು ಬಾಕಿ ತೊಳ್ಕೊಂಬಂದು
ಸಿಗ್ತೀನಿ ರೀ. ಮತ್ತು ಇದೆಲ್ಲ ಅಡುಗೆ ಮುಗಿಸ್ಕೊಂಡು ಅವ್ರಿಗೆಲ್ಲ ಊಟ ಮಾಡಿಸಿ ರೆಡಿ ಮಾಡಿ ಮತ್ತೆ ಸಿಗ್ತೀನಂತ. ಊರಿಗೆ ಹೋಗ್ಬೇಕತ್ತೆ ಎಲ್ಲ ಬ್ಯಾಗ್ ರೆಡಿ ಮಾಡ್ಲತ್ತಾರಿ. ಇಷ್ಟು ಮಂದಿ ಎಲ್ಲ ಸೇರಿ ಅತ್ತಿ ಅದು ಏನು ಮಾಡ್ಲತ್ತ ನೋಡೋಣ ಬರ್ರಿ. ಅತ್ತಿ ಏನು ಮಾಡ್ಲತ್ತಿ? ಜಾಮೂನು. ನಮ್ಮ ಊರಿಗೆ ಹೋಗ್ಬೇಕಂತ ನಮ್ಮ ಅತ್ತಿ ಜಾಮೂನ್ ಮಾಡ್ಲತ್ತಾಳ ನೋಡ್ರಿ. ಕಟ್ಟ ಮೊದಲೇ ಇವ್ರು ಇಲ್ಲೇ ಇದ್ದಾಗೆ ಮಾಡ್ಬೇಕು ಅನ್ಕೊಂಡ್ವಿ. ದಿನ ಒಂದೊಂದು ಮಾಡಿದ್ವಿ, ಟೈಮೇ ಸಿಗ್ಲಿಲ್ಲ ಮಾಡೋಕ್ಕೆ. ನಾನು ಅರ್ಜೆಂಟಲ್ಲಿ ಇಲ್ಲೇ ಎಲ್ಲ ಹಾಕ್ಕೊಂಡು ಮಾಡಕತ್ತೀನಿ. ಅರ್ಧ ಫ್ರೈ ಆಗ್ಯಾವ, ಇನ್ನೂ ಅರ್ಧ ಇಲ್ಲಿ ರೆಡಿ ಆಗಕತ್ತವ, ಇನ್ನಿಲ್ಲ ಅರ್ಧ ಮಾಡಕತ್ತೀನಿ. ಒಂದೇ ಪ್ಯಾಕೆಟ್ ಮಾಡೀನಿ, 2 ಪ್ಯಾಕೆಟ್ ತಂದವ್ರು ಖರೆ MTR. ಒಂದೇ ಪ್ಯಾಕೆಟ್ ಮಾಡೀನಿ, ಇವರಿಗೆ 1 ಪ್ಯಾಕೆಟ್ ಮಾಡಿ ಕಟ್ತೀನಿ. ಸದ್ಯಕ್ಕೆ ಭಾಳ ಅವಸರಾಗಿತ್ತು ರೀ. 1 ಗಂಟೆಗೆ ಮನೆ ಬಿಡಬೇಕಾಗಿತ್ತು. ಆಲ್ರೆಡಿ 1 ಗಂಟೆ ಆಯಿತು. ಕಡೆಗೆ 1:15 ಇವ್ರು ಮನೆ ಬಿಡಬೇಕು ಅಂದ್ರೆ 3 ಗಂಟೆ ಬಸ್ ಸಿಗ್ತೈತಿ. ಇಲ್ಲಾಂದ್ರೆ ಮತ್ತೆ ಹೋಗಿ 7 ಗಂಟೆವರೆಗೂ ವೇಟ್ ಮಾಡ್ಬೇಕಾಗ್ತದೆ. 7 ಗಂಟೆಗೆ ಅಕಸ್ಮಾತ್ ಹೋದ್ರಂದ್ರೂ ಕೂಡ ಏನಾಗ್ತದಂದ್ರೆ ಬಸ್ ಗರ್ತಿ ಭಾಳ ಇರ್ತದೆ. ಹಾಗಾಗಿ ಜಲ್ದಿ ರೆಡಿ ಮಾಡ್ಬೇಕು ರೀ. ಇವತ್ತೇ ಬಂದು ಇವತ್ತೇ ಹೊಂಟ್ರೆ ಇರೋ ಅಂದ್ರೆ ಇರಲ್ರಿ, ಅವರು ಹೊಲ್ದಾಗ ಕೆಲಸ ಭಾಳ ಇರ್ತಾವೆ. ಹಾಗಾಗಿ ನಿಂದ್ರಂಗಿಲ್ಲ ಅತ್ತ ಹೀಗೆ ಹೊಂಟ್ರೆ. ಒಂದಿನ ಇದ್ರೆ ಇಟ್ಟು ಅವಸರ ಆಗಲ್ಲ ರೀ. ನಾವು ಮಾಡಿಡ್ಬೇಕಂದ್ರೆ ನಮಗೂ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಓಕೆ ರೀ, ಮತ್ತು ಇದೆಲ್ಲ ರೆಡಿ ಮಾಡಿಕೊಂಡು ಸಿಗೋಣತ್ತಿ. ಇದೆಲ್ಲ ರೆಡಿ ಮಾಡ್ತೀನಿ ಫಸ್ಟ್. ಜಾಮೂನೆಲ್ಲ ರೆಡಿ ಮಾಡಿ ಕಟ್ಟಬೇಕ್ರಿ ಅವರಿಗೆ. ಅಲ್ಲಿ ಹೋದ್ಮೇಲೆ ಸೊಪ್ಪು ತಿಂತಾರೆ. ಇಲ್ಲಂತೂ ಮಾಡಿಕೊಡೋದ, ಅಲ್ಲೆಲ್ಲ ಮಾಡ್ತೀನಿ ಅಂದೆ. ಹೇಳಿದ ದಿನ ಒಂದೊಂದು ಮಾಡಿ ಇದು ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಮಸ್ತ್ ಇಷ್ಟೊತ್ತು ಆಯ್ತು ನೋಡ್ರಿ. ಎಲ್ಲ ಆಯಿತು, ಊಟ ಮಾಡಿದ್ರು, ಎಲ್ಲ ಮಾಡಿದ್ರು. ಲಾಸ್ಟಿಗೆ ಹೋಗೋಕೆ ವಿಡಿಯೋ ಮಾಡ್ಕೊಳ್ಳೋದಾಗಲಿಲ್ಲ, ಬೇಜಾರಾಯಿತು. ಯಾಕಂದ್ರೆ ಅವರು ಇಷ್ಟು ದಿನ ಇದ್ರಲ್ಲ, ಸಡನ್ನಾಗಿ ರೆಡಿಯಾಗಿ ಕಳಿಸ್ಬೇಕಂತ ಭಾಳ ಬೇಜಾರು ಅನ್ನಿಸ್ತು. ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ರೆಡಿ ಆಗೋಕ್ಕೂ ಸ್ವಲ್ಪ ಲೇಟ್ ಆಯಿತು. ಹಂಗೆ ಅವ್ರಿಗೆ ಕಳ್ಸೋಕ್ಕೆ ಮನಸ್ಸಿರಲಿಲ್ಲ, ಹೋಗೋಕ್ಕೆ ಪ್ರತೀಕ್ಷೆಗೂ ಮನಸ್ಸಿರಲಿಲ್ಲ. ಏನು ಮಾಡೋದು, ಅವರು ಸಾಲು ಚಲೋಗ್ಯವು. ಹಂಗಾಗಿ ಹೋದ್ರು. ಇಷ್ಟು ದಿನ ಹಿಂಗಿತ್ತಂದ್ರೆ ಮನೆ ಒಂಥರ ಹಕ್ಕಿ ಗುಬ್ಬಿ ಗೂಡಿರುತ್ತಲ್ಲ ಆ ಥರ ಇತ್ತು. ಚಿಲಿಪಿಲಿ ಅನ್ನೋ ಥರ ಭಾಳ ಬೇಸರ ಅನ್ಸಾಗ್ತೈತಿ. ಏನು ಮಾಡೋಕ್ಕಾಗಲ್ಲ. ಆದರೆ ವಿಡಿಯೋ ಮಾಡಬೇಕಾಗಿತ್ತು, ಒಂದು ನೆನಪಿರ್ತಿತ್ತು. ನನಗೂ ಮರ್ತೋಯ್ತು. ಬಸ್ಲಿ ಲೇಟ್ ಆಯಿತು ಅಂತೇಳಿ ಅರ್ಜೆಂಟ್ ಮಾಡಿದ್ರು, ನನಗೂ ಮರ್ತೋಯ್ತು. ಅವ್ರಿಗೆ ಕಳಿಸೋ ಬೇಜಾರದಲ್ಲಿ ಏನೂ ನೆನಪೇ ಆಗಲಿಲ್ಲ ನನಗೆ. ಇಷ್ಟು ದಿನ ಮನೆಯಾಗಿದ್ರು, ಖುಷಿ ಇತ್ತು ಫುಲ್. ಈಗ ನೋಡ್ರಿ ಒಂದು ಸ್ವಲ್ಪನೂ ಸೌಂಡ್ ಇಲ್ಲ. ಮಕ್ಕಳಿದ್ದ ಮನಿನೇ ಮನೆ, ಇಲ್ಲ ಅಂದ್ರೆ ಒಂಥರ ಖಾಲಿ ಅನಿಸ್ತು. ಹಾಂ ಬಂದೆವು, ಬರೀ ಹೋಗೋಣಂತ ಕರೆಯಕತ್ತಾರ. ಅವಾಗಲೇ ನನಗೆ ಮಾತಾಡೋಕ್ಕಾಗಲಿಲ್ಲ, ಹಾಗಾಯಿತು ಬಿಟ್ಟೆ ಮಾತಾಡೋದು. ಈಗೆಲ್ಲ ಸಾಯಂಕಾಲ ಟೈಮ್, ಎಷ್ಟು ಟೈಮ್ 5:30 ಆಗೈತಿ. ಇನ್ನು ಸದ್ದ ಹೊರಗೆ ಹೊಂಟಿವಿ. ನಾನು, ಸಿದ್ಧಾರ್ಥ, ಅವರಪ್ಪ 3 ಮಂದಿ. ಯಾಕೆ ಭಾಗ್ಯ ಮನೆಯಾಗಿರ್ತಾಳು. ನಾವು ಯಾಕೆ ಹೊಂಟಿವಪ್ಪ ಅಂತಂದ್ರೆ ನಾಳೆ ಒಂದು ಕಡೆ ಬರ್ತಡೇ ಫಂಕ್ಷನ್ ಐತಿ, ಹೋಗ್ಬೇಕು. ಫಂಕ್ಷನ್ ಅಂದ್ಕಿನ್ನ ಮನೆಯವ್ರದ್ದೇ, ಮನೆಗೆ ಮಾಡತ್ತಾರ. ಹಾಗಾಗಿ ಹೋಗೋದೈತಿ. ನಾಳೆ ಹೋಗ್ಬೇಕು. ಫಸ್ಟ್ ಟೈಮ್ ನಾನು ಅವ್ರ ಮನೆಗೆ ಹೊಂಟೀನಿ ಒಂದು. ಆಮೇಲೆ ಫಸ್ಟ್ ಟೈಮ್ ಬರ್ತಡೇಗೆ ಹೊಂಟೀನಿ ಒಂದು. ಇಲ್ಲಿವರೆಗೂ ನಾನು ಯಾರು ಬರ್ತಡೇಗೆ ಹೋಗಿಲ್ಲ. ಮತ್ತು ಬೆಂಗಳೂರಾಗ ಯಾರ ಮನೆಗೆ ಹೋಗಿಲ್ಲ. ಫ್ರೆಂಡ್ಸ್ ಮನೆಗೆ 2 ಮನೆಗೇನು ಹೋಗೀನಿ ಅಷ್ಟೇ. ಅದಾದಮೇಲೆ ಮತ್ತೆ ಇಲ್ಲಿ ಹೋಗಿಲ್ಲ ನಾನು ಅಷ್ಟೇ. ನಾಳೆಗೆ ಹೋಗಬೇಕು. ಹಾಗಾಗಿ ಇವತ್ತು ಹೋಗಿ ಅವ್ರಿಗೆ ಬಟ್ಟೆ ತೊಗೊಂಬರ್ಬೇಕು, ಇಬ್ಬರಿಗೆ, ಅಕ್ಕಗೆ ತಮ್ಮಗೆ. ಯಾವ ರೀತಿ ಅಂತ ನೀವು ಸೆಲೆಕ್ಟ್ ಮಾಡಕ್ಕೆ ಬರ್ರಿ. ಎಷ್ಟು ಚಂದ ಅದ ರೀ ಗಾಳಿ ವಾತಾವರಣ, ಅಂದ್ರೆ ಭಾರಿ ಖುಷಿ ಆಯ್ತು ನನಗೆ. ಈ ಥರ ಬೆಂಗಳೂರಾಗ ಗಾಳಿ ತೊಗೊಳೋದಂದ್ರೆ ಭಾಳ ಅಪರೂಪ. ಅದ ಮ್ಯಾಲೆ ಏನಪ್ಪ ಅಂದ್ರೆ ಒಟ್ಟು ಈ ಅದೇನೋ ಹೇಳ್ತಾರಲ್ಲ, ಕಾಣಬಾರ್ದು ಕಣ್ಯ ಕಾಣಿಗಾರ ನಿಂಗೆ ಅಂದಂಗೆ ಗಾಳಿ ಸಿಕ್ಕರೆ ಅಷ್ಟು ಖುಷಿ ಆಗ್ತದೆ ನನಗೆ. ಇಲ್ಲಿ ಗಾಳಿ ಸಿಗೋದು ಭಾಳ ಅಪರೂಪ. ಊರಾಗಿದ್ದಂಗೆ ಅನಿಸ್ಬಿಡ್ತದೆ ನನಗೆ. ಈ ಥರ ಗಾಳಿ ಸಿಕ್ಕ ಮಸ್ತ್ ಗಾಳಿ ಬಿಟ್ಟವ. ಮೂಗಣ್ಣಾಗೆ ಇವ ನಗುತ್ತಾನ. ತಣ್ಣಗಂದ್ರೆ ತಣ್ಣಗೆ ವಾತಾವರಣ ಅಂದ್ರೆ ಹೆಂಗಂದ್ರೆ ಫ್ರಿಜ್ ಮಾಡೋಣ ಹೆಂಗೆ ತಣ್ಣ ಗಾಳಿ ಬರ್ತಲ್ಲ, ಹಂಗೆ ತಣ್ಣ ಗಾಳಿ ಬರತ್ತದ. ಫುಲ್ ಮಾಡಾಗ್ಯದ. ದನ್ನಗರಂಗೆ ನಿನ್ನೆ ಮಳೆ ಬತ್ತು. ಆ ರೀತಿ ಏನಾದರೂ ಮಳೆ ಬತ್ತಪ್ಪ ಅಂದ್ರೆ ಸಿದ್ಧಾರ್ಥಗ ಛತ್ರಿ ತೊಗೊಂಡೇ ಹೊಡಿತೀನಿ. ಮಳೆ ಬರ್ಲಿಕ್ಕದ, ಬೇಡ ಹೋಗೋದು ಅಂತ ಹೇಳೀನಿ. ಇಲ್ಲ ಹೋಗುಮಂತ ಹೇಳ್ಯಾನ, ಕರ್ಕೊಂಡು ಹೊಂಟಾನ. ಅಕಸ್ಮಾತ್ ಮಳೆ ಬತ್ತಂದ್ರೆ ಸಿದ್ಧಾರ್ಥ ಮಳೆ ಛತ್ರಿ ಹಿಡಿದ್ರೆ ನಿನ್ನೆ ಮಳೆಗೆ ಛತ್ರಿ ನಡೀತಿತ್ತಾನ. ಹಂಗೆ ಬತ್ತು ನಿನ್ನೆ ಮಳೆ ಛತ್ರಿ ಹಿಡಿಯೋದು
ಹಂಗೈತಿ ಇವತ್ತು ಅದ ನೋಡು ನಿನ್ನೆ ಮಳೆ ಹಂಗೆ ಇವತ್ತು ಬರಲ್ಲ. ನನಗೆ ಹತ್ರ ಅಲ್ರಿ ಇವ ನೋಡ್ರಿ ನನ್ನ ಜೋಡಿ ಕೆಲ್ಸಕ್ಕೆ ಬರೋರು ಕಂಪ್ನಿಗೆ ಬರೋರು ಇನ್ನೂ ಕೆಲ್ಸಕ್ಕೆ ಹೊಂಟ್ರ. ಮೊದಲು ಆಂಟಿ ಅವ್ರು ಇದ್ದರು, ಅವ್ರಿಗೆ ತಿರುಗಿ ವಯಸ್ಸಾಗೈತಿ, 65 70 ಗೊತ್ತಿಲ್ಲ, ಇನ್ನೂ ದುಡ್ಯಾಕತ್ತಾರ ಪಾಪ. ಎದಕ್ಕೆ ಜೀವ ಅನ್ನಂಗೆ ಆಗ್ಬಿಟ್ಟೈತೆ ನಂದು. ದುಡ್ಯಾಕೂ ಆಗೋವಲ್ದು, ಬಿಡಾಕೂ ಆಗೋವಲ್ದು. ಏನೋ ಬೆಕ್ಕಿನ ಬಾಯಾಗಿ ಇಲ್ಲಿ ಸಿಕ್ಕು ಓದಾಡ್ತಿತ್ತಿಲ್ಲ, ಹಂಗಾಗಿತ್ತು ನನ್ನ ಜೀವನ. ಯಾರಿಗೆ ಹೇಳೋದು ಯಾರಿಗೆ ಬಿಡೋದು ನಮ್ಮ ಕಷ್ಟ. ಆದ್ರೆ ನನಗೇನಪ್ಪ ಅಂದ್ರೆ ಕಷ್ಟ ಗೋಳೋ ಅಂತ ಹೇಳಕ್ಕೆ ಬರಲ್ಲ. ಒಂದೇ ಕಷ್ಟ ಬರಲಿ ಸುಖ ಬರಲಿ ಒಟ್ಟು ನಕ್ಕೋತಿರ್ಬೇಕು ಅಷ್ಟೇ ಒಂದು ಖುಷಿ ನನಗೆ. ಖರೇನೆ ಬೆಕ್ಕದಷ್ಟು ಕಷ್ಟ ಬರಲಿ. ಕೆಲವೊಂದು ಟೈಮಲ್ಲಿ ಅಷ್ಟೇ ಅದು 1 ಸೆಕೆಂಡ್ 2 ಸೆಕೆಂಡ್ ಮತ್ತೆ ಅದು ಸೈಡಿಗೆ ಇಡ್ತೀನಿ ಎತ್ತಿ. ಯಾಕಂದ್ರೆ ಜೀವನನೇ ಕಷ್ಟ ಅಂದ್ಬಳಕ ಇದು ಜೀವನದಾಗ ಕಷ್ಟ ಬರಬೇಕು. ಆದ್ರೆ ಜೀವನನೇ ಕಷ್ಟ ಆಗಿಬಿಟ್ಟೈತಿ. ಎಷ್ಟು ದಿನ ಅಂತ ಗೋಳ ಅನ್ನೋದ್ರಿ ಜೀವನಕ್ಕೆ. ಬಂದಿದ್ದು ಬರಲಿ ಶಿವ ನಮ್ಮ ಅಂತ ಹೋಗ್ಬಿಡ್ಬೇಕಷ್ಟೇ. ನಾನು ಗೋಳ ಬೀಳ ಅನ್ನೋದು ಏನು ಕೊಡ್ತಾನೆ ಭಗವಂತ ತೊಗೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಮತ್ತು ಏನಪ್ಪ ಅಂದ್ರೆ ಮಾತಾಡ್ತಾ ಮಾತೇ ಮರ್ತು ಹೋಗ್ಬಿಡ್ತೀನಿ. ನಾ ಏನೋ ಹೇಳಕ್ಕೆ ಹೋಗಿ ಏನೋ ಹೇಳ್ಬಿಟ್ಟೆ. ಅದೇ ಅವ್ರು ದುಡ್ಯಾಕತ್ತಾರ, ನನಗೆ ದುಡ್ಯಾಕೆ ಆಗೋಲ್ಲ ಅಂತ ಹೇಳಕ್ಕೆ ಬಂದೆ ಅಷ್ಟೇ, ಮತ್ತೇನಿಲ್ಲ. ಅದಕ್ಕೆ ಹೇಳೋದು ಮರು ಅನ್ನೋದು ಸ್ವಲ್ಪ ಮನುಷ್ಯನಿಗೆ ಇರಬೇಕು. ಕಷ್ಟನೂ ಭಾಳ ಜಲ್ದಿ ಮರೆಸ್ಬಿಡ್ತೈತಿ. ಜೀವನದಾಗ ದುಃಖ ಕಷ್ಟ ಏನಾರಿತ್ತಂದ್ರೆ ಪಟಕ್ನೆ ಮರೆತು ಬಿಡ್ತದೆ. ಮರು ಇತ್ತಂದ್ರೆ ಮರೆತು ಹೋಗ್ಬಿಡ್ತೈತಿ. ನನಗೂ ಒಂದು ರೀತಿ ಮರು ಒಳ್ಳೇದು ಅನಿಸ್ತದೆ ಅವಾಗವಾಗ. ಬರ್ರಿ ಫಸ್ಟ್ ಅಂಗಡಿ ಹೋಗಿ ಬಟ್ಟೆ ತೊಗೊಂಬರು ನಾನು. ಇಲ್ಲೋಪ ಬಟ್ಟೆ ಸಿಗ್ತಾವ, ಚಪ್ಪಲಿ ಅಲ್ಲಿ ಸಿಗ್ತಾವ. ನಿನಗೆ ಇದಾಗಿ ಬರ್ತದ ಇಷ್ಟ ಅದಲ್ಲ ನಾನು ನೋಡ್ದಟ್ಟು ಬರ್ತಾ ನೋಡ್ದಾಗ ಇದು ತೋತಿರ ನೋಡ್ರಿ. ಎಲ್ಲರೂ ಹೊರಗಿಂದ ವಿಡಿಯೋ ಮಾಡಿದ್ರೆ ನಾವು ಒಳಗಿಂದ ವಿಡಿಯೋ ಮಾಡ್ತೀನಿ. ಅದು ಬರ್ತದ ಅಕ್ಕಿಗೆ ಒಳಗೆ ನೋಡು ಬಾ. ಏನ ರಾಜಮ್ಮ ಹಚ್ಬೇಡ ಕೇಳು. ರಾಜಮ್ಮನ ನಾನು ರಾಜಮ್ಮನ ಎಲ್ಲತ್ತಿದ್ದೆ. ರಾಜಮ್ಮ ಚೆನ್ನಾಗಿ ಹಚ್ತೆ. ಅಕ್ಕಿ ಮತ್ತೆ ಬೇಡ ಬಟ್ಟೆ ತರಲ್ಲ ಚಂದ. ಆಲಮ್ಗೇನು ಗೊತ್ತಿಲ್ಲಪ್ಪ, ನಾನು ಅವ್ರದೇ ಅಗಳೇನೆ நடந்தே வந்துட்டீங்களா அங்கேருந்து? ಇಷ್ಟೇ ಹೇಳೋದೇನು ಹೆಂಗಿತ್ತಿದು? ತಂಗಿ 0 ಆ ಹುಡುಗಿ ಇದು ಬೆಲ್ಟ್ ಇದೆ, ಅಟ್ಯಾಚ್ ಇದೆ. ನಿಮ್ಗೇನು ರೆಡಿ ಮಾಡಕ್ಕೆ ಬರ್ಬೋದು, ಸೀದಾ ಹಾಕ್ಕೋಬೇಕು. ಸೇರಿಸಿ ಮಾಡಿದ್ರಾ ಡ್ಯಾಮೇಜ್ ಗಿಮೇಜ್ ಏನು ಇಲ್ಲ. ಹಿಡಿದಿ ವಿಡಿಯೋ ಮಾಡಿದಿ ನೋಡ್ರಿ. ಮಳೆ ಬರ್ಲಾಗ್ತದ ಇಂಥ ಮಳೆ ಬರ್ತದ. ಮಳೆಗೆ ಒಂದು ಹೋದ್ರೆ ಮಕ್ಕಳೆಲ್ಲ ಮಳೆಗೆ ಆಟ ಆಡಕತ್ತಾರ. ಎಲ್ಲ ಓಡೋದ್ರು ಅವರು, ಓಡೋಗ್ಯಾರ. ಮಳೆ ನಾವು ಸಣ್ಣದಿದ್ದಾಗ ಮಳೆ ತಕ ಕುಣಿಯೋದು, ನಮ್ಮ ಬೋನ್ ಕೈಲಿ ಮನೆ ಹೋಗಿ ಹೊಡೆಸ್ಕೊಳ್ಳೋದು, ಬೇಷನ್ ಹೊಡೆಸ್ಕೊಳ್ಳೋದು. ಮಳೆ ನಿಂದ್ರಲತ್ತೆ ಓಡಿ ಬಂದು ಯಾವತ್ತು ಸುಳ್ಳು ಹೇಳೋದು ಮನೆಗೆ ಹೋಗಿ. ಮೊದಲ ಮಳೆಗೆ ಆಡೋದು, ಮನೆಗೆ ಹೋಗಿ ಸುಳ್ಳು ಹೇಳೋದು. ಬೈತಾರೆ ಮತ್ತೆ ಮಳೆ ಮೈ ತೊಯ್ಸ್ಕೊಂಡಿವಿ ಅಂತ ಹೇಳಿ. ನೀವು ಯಾವಾಗ ತೊಯ್ಸ್ಕೊಂಡಿಲ್ಲಲ್ಲ ಬೇಕಂತ ಹೇಳಿ. ಇಲ್ಲ ನಾವು ಭಾಳ ಆಟ ಆಡಿವಿ ಸಣ್ಣವ್ರಿದ್ದಾಗ. ಈಗ ತೊಯ್ಸ್ತೀರಿ ನೀವು ಪಕ್ಕದವ್ರಾಗ. ನೋಡ್ರಿ ನಾವು ಹೆಂಗೆ ಗುಂಪಿಗೆ ಹೊಂಟಿದೆವು ನೋಡ್ರಿ. ಇದೊಂದು ಛತ್ರ ಹಿಡ್ಕೊಂಡು ಅವ್ರ ಅಪ್ಪಗೆ ಅಂಗಡಿ ಕುಂದಿರ್ಸಿ ಬಂದೀವಿ. ಮಳೆ ಹೊರಕತ್ತದ, ಹಿಂದ್ಗಡೆ ಮಳೆ ನಿಂತದ ಅಂತ ಅಂತೇಳಿ ಯವ್ವ ಈ ನೀರಾಗ ಹೈದು ಬರೋದೈತೆ ನೋಡ್ರಿ. ಭಾಳ ಬೇಸಿಗೆ ಬರ್ತದೆ. ಒಟ್ಟ ನೀರು ಸಜ್ಜಿರಲ್ರಿ ಇಲ್ಲಿ. ಒಂಥರ ಹೆಂಗಂದ್ರೆ ಮೋರಿ ನೀರೆಲ್ಲ ಎದ್ದು ಬಿಡ್ತಾವೆ ಮಳೆ ಬರ್ತಾನೆ. ಭಾಳ ಕೆಟ್ಟ ಓಡಾಡ್ಲ ಗದರ್ಸ್ಲತ್ತಲೇಪ್ಪ. ಗುಡು 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 ಏನೋ ಹಾಡಾಯ್ತಲ್ಲ ಹಂಗಾಯ್ತದು. ಓಡಾಕತ್ತೈತಲ್ಲ ಗೊತ್ತಿಲ್ಲ. ಮನೆಗೆ ಹೋಗ್ತೀರಿ, ಮನೆಗೆ ಹೋಗಿ ನೋಡಿ ಸಿಗ್ತೀವಿ ಮತ್ತೆ.